ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಯಾರೆಲ್ಲ ನನ್ನ ಡೈಲಿ ವ್ಲಾಗ್ಸ್ ನ ಮಿಸ್ ಮಾಡ್ಕೊಂತಿದಿರೋ ದಯವಿಟ್ಟು ಅವ್ರಿಗೆಲ್ಲ ಸಾರಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ನಾನು. ಮತ್ತೆ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಿಕ್ಕೆ. ಮತ್ತೆ ಆದಷ್ಟು ನನಗೆ ಮೊದ್ಲಿಗಿಂತ ಇವಾಗ ತುಂಬಾನೇ ಸಪೋರ್ಟಿವ್ ಆಗಿದ್ದೀರಾ. ಹೇಗೆ ಅಂತಂದ್ರೆ ಕಂಪ್ಲೀಟ್ ನಿಮ್ಮನೇಲೂ ಒಬ್ಳು ಅನ್ನೋ ರೀತಿಲಿ ನನ್ನ ನೋಡ್ತಿದ್ದೀರಾ. ಇದೆಲ್ಲ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನನ್ನ ಜೀವನದಲ್ಲಿ ಅಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ದೇವ್ರು ಒಂದ್ ಕಡೆ ಎಲ್ಲೋ ಪ್ರತಿಫಲ ಕೊಟ್ಟಿ ನನ್ನ ಜೀವನ ಚೆನ್ನಾಗಿಟ್ಟಿದ್ದಾನೆ ಅಂತ ತುಂಬಾನೇ ಖುಷಿ ಆಗುತ್ತೆ ನನಗೆ. ಹಾಗೆ ನಾನು, ನನ್ನ ತಂಗಿ ಮತ್ತೆ ನಮ್ಮ ಮನೆಯವ್ರ ಫ್ರೆಂಡು ಎಲ್ಲರೂ ಕೂಡ ಮೈಸೂರಿಗೆ ಹೋಗಿದ್ವಿ. ಯಾಕೆ ಅಂತಂದ್ರೆ ಮೂವಿ ನೋಡೋದಿಕ್ಕೆ. ನಮ್ಮ ಮನೆಯವರು ತುಂಬಾ ದಿನದಿಂದ ಅನ್ಕೊಂತಿದ್ರು ಕರುಪು ಮೂವಿ ನೋಡ್ಬೇಕು ಅಂತ. ಆದ್ರೆ ನಾವ್ ಹೋಗಿದ್ದು ತಮಿಳ್ ಮೂವಿಗೆ. ನನಗೆ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಗಂಡನ್ ಖುಷಿಗೋಸ್ಕರನಾದ್ರು ಹೋಗ್ಬೇಕು ಅಂತ ಈ ಮೂವಿಗೆ ಹೋಗಿದ್ವಿ. ನನಗೆ ಭಾಷೆ ಅರ್ಥ ಆಗಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸ್ಟೋರಿನ ಅರ್ಥ ಮಾಡ್ಕೊಂಡೆ. ತುಂಬಾನೇ ಚೆನ್ನಾಗಿತ್ತು. ಸೂರ್ಯ ಅವ್ರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂತಂದ್ರೆ ಈ ಮೂವಿ ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ ಅಂತ ಅನ್ಸ್ತಿತ್ತು ನನಗೆ. ಒಂಥರ ರೋಮಾಂಚಕ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕಾಂತಾರ ಮೂವಿಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಯಾವ ರೀತಿ ನಮ್ಗೆ ಮೈ ಜುಮ್ ಅಂತ ಅನಿಸ್ತು, ಈ ಮೂವಿಲೂ ಕೂಡ ಲಾಸ್ಟ್ ಕ್ಲೈಮ್ಯಾಕ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ದಯವಿಟ್ಟು ನಿಮ್ ಹತ್ರ ರಿಕ್ವೆಸ್ಟ್ ಮಾಡಿ ಏನ್ ಕೇಳ್ತಿದೀನಿ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಈ ಮೂವಿನ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಮೂವಿ. ಹಾಗೆ ಮೂವಿ ನೋಡ್ಕೊಂಡ್ ಬಂದಾದ್ಮೇಲೆ ಸ್ವಲ್ಪ ಊಟ ಮಾಡ್ಕೊಂಡು ಹಾಗೆ ನನ್ನ ಫಾಲೋವರ್ ಒಬ್ರು ಸಿಕ್ಕಿದ್ರು. ಅವ್ರ ಪಾಪು ಜೊತೆಗೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಬಂದಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟದ ಮೇಲಿಂದ ವ್ಯೂ ನೋಡೋದ ಅಂತ ಅನ್ಕೊಂಡ್ ಬಂದ್ವಿ ಲೈಟಿಂಗ್ಸ್ ನ. ಯಾಕೋ ನನ್ ಮನ್ಸು ತಡೆದಿಲ್ಲ, ಅದಕ್ಕೆ ದೇವಸ್ಥಾನದ ಹತ್ರ ಹೋಗಿ ಅಲ್ಲೇ ಸ್ವಲ್ಪ ಸುತ್ತಾಡ್ಕೊಂಡು ಹಾಗೆ ಶಾಪಿಂಗ್ ಮಾಡ್ಕೊಂಡು ಅದಿದು ಪರ್ಚೇಸ್ ಮಾಡ್ತಿದ್ವಿ ನಾನು ನನ್ನ ತಂಗಿ. ಮತ್ತೆ ಈ ದಿನನ ನಾನು ಯಾವ್ದೇ ಕಾರಣಕ್ಕೂ ಮರೆಯೋದಿಲ್ಲ. ಯಾಕೆ ಅಂತಂದ್ರೆ ಫಾರ್ ದಿ ಫಸ್ಟ್ ಟೈಮ್ ನಾನು ನೈಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ. ಈ ದಿನ ಅಂತೂ ತುಂಬಾನೇ ಖುಷಿ ಆಯ್ತು. ಹಾಗೆ ಎಲ್ಲಾರು ಕೂಡ ಕಾಫಿ ಕುಡಿಯೋದ ಅಂತ ಅನ್ಕೊಂಡು ಚಾಮುಂಡಿ ಬೆಟ್ಟದ ಮೇಲಿರುವಂತಹ ಕಿಂಗ್ ಕಾಫಿ ಕೋ ಶಾಪ್ ಗೆ ಬಂದು ಕಾಫಿ ಕುಡಿದ್ವಿ. ತುಂಬಾನೇ ಟೇಸ್ಟಿಯಾಗಿ ಕಾಫಿ ಮಾಡ್ಕೊಟ್ಟಿದ್ರು. ನನ್ ಪ್ರಕಾರ ಇವತ್ತೇ ನಾನು ನನಗೋಸ್ಕರ ಅಂತ ನಾನು ಟೈಮ್ ಕೊಟ್ಕೊಂಡಿರೋದು. ಇಷ್ಟು ದಿನ ಆ ಕೆಲ್ಸ ಈ ಕೆಲ್ಸ ಅನ್ಕೊಂಡು ವರ್ಕ್ ಪ್ರೆಷರ್ ಅಲ್ಲೇ ಇರ್ತಿದ್ದೆ. ಹಾಗಂತ ಕೆಲ್ಸಕ್ ಸೇರ್ಕೊಂಡಿದೀನಿ ಅಂತ ದಯವಿಟ್ಟು ತಿಳ್ಕೊಳ್ಳೋದಕ್ ಹೋಗ್ಬೇಡಿ. ಎಡಿಟಿಂಗ್ ಕೆಲ್ಸ ಅಂತೂ ನನಗ್ ತುಂಬಾನೇ ಇದೆ. ಮತ್ತೆ ಇನ್ನು ಕೂಡ ಎಡಿಟಿಂಗ್ ಸ್ಕಿಲ್ಸ್ ನ ಕಲ್ತ್ಕೊಂತಿದೀನಿ. ನೀವ್ ಹೇಳ್ಬೋದು ಅಕ್ಕ ವೇಸ್ಟ್ ಅಲ್ವಾ ಎಡಿಟಿಂಗ್ ಕೆಲ್ಸ ಕಲ್ತ್ಕೊಳ್ಳೋದು ಅಂತ. ಆದ್ರೆ ಕಲ್ತಿರೋ ವಿದ್ಯೆ ಯಾವತ್ತೂ ಕೂಡ ನಮ್ ಕೈ ಬಿಡಲ್ಲ. ಯಾವತ್ತಾರು ಒಂದು ದಿನ ಉಪಯೋಗಕ್ಕೆ ಬಂದೇ ಬರುತ್ತೆ. ಮತ್ತೆ ನಿಮ್ಮಲ್ಲೂ ಅಷ್ಟೇ ಯಾವ್ದಾದ್ರು ಟ್ಯಾಲೆಂಟ್ ಇದ್ರೆ ಉಪಯೋಗಿಸ್ಕೊಳ್ಳಿ, ಅದನ್ನ ಶೋ ಮಾಡಿ ಸಾಕು. ಲೈಫ್ ಅಲ್ಲಿ ಒಂದು ಸಲನಾದ್ರೂ ಅದು ಉಪಯೋಗಕ್ಕೆ ಬಂದೇ ಬರುತ್ತೆ ನಿಮ್ಗೆ.